ಓ ದೋಸೆ ಅಮ್ಮ ಬಡ್ಸಮ್ಮ. ಸರೋಜಮ್ಮ ಬಂದಮ್ಮ. ಸ್ವಲ್ಪ ತಿಂಡಿ ಬಡಿಸ್ಬಿಡಿ. ಎಲ್ಲ ಇಲ್ಲೇ ಇದೆಯಲ್ಲ ಯಜಮಾನ್ರೆ, ನಂಗೆ ಒಳಗಡೆ ತುಂಬಾ ಕೆಲಸ ಇದೆ, ನೀವೇ ಬಡ್ಸ್ಕೊಂಬಿಡಿ. ಅಮ್ಮ ಒಂದ್ ನಿಮಿಷ, ದಿಸ್ ಇಸ್ ಟೂ ಮಚ್. ನಾವು ನೋಡ್ತಾನೆ ಇದ್ದೀವಿ, 4-5 ದಿವಸದ ಮನೆ ವಾತಾವರಣ ತುಂಬಾ ಬದಲಾಗಿದೆ. ಮೊನ್ನೆ ನೋಡಿದ್ರೆ ರಾಮಯ್ಯ ನಮ್ಮ ಬಟ್ಟೆ ವಾಶ್ ಮಾಡೋದು ಅಂತ ಹೇಳಿದ್ರೆ ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ತಾನೆ. ರೇಗಿದ್ರೆ ನನಗೆ ಸಂಬಳ ಕೊಡೋದು ನಿಮ್ಮ ಅಪ್ಪ ಅಂತ ಹೇಳ್ತಾನೆ. ಅಲ್ಲಿ ಆಫೀಸಲ್ಲಿ ನೋಡಿದ್ರೆ ಯಾರನ್ನೋ ಕೆಲ್ಸಕ್ಕೆ ಬರ್ದಿರೋನೆಲ್ಲ ದೊಡ್ಡಪ್ಪನ ಚೇಂಬರ್ ಒಳಗೆ ಬಿಡ್ತಾರೆ, ನಮ್ಮನ್ನು ಬಿಡ್ತಿಲ್ಲ. ವೈ? ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವರು ಅಂತ ನೀನು ಹೇಳ್ತಿರೋದು? ಆ ಡ್ರೈವರು, ಆ ಸೆಕ್ಯೂರಿಟಿ ಅವನು ಮತ್ತು ಆ PA ತಾನೆ? ಅವರಿಗೆ ಅವ್ರದ್ದೇ ಆದ ಕೆಲಸ ಇದೆ, ಅವ್ರದ್ದೇ ಆದ ಒಂದು ಐಡೆಂಟಿಟಿ ಇದೆ. ನಿಮಗೇನಿದೆ? ಮಾಡೋದೆಲ್ಲ ಮಾಡಿಬಿಟ್ಟು ಮೇಲಿಂದ ವಾದ ಮಾಡ್ತೀರಾ. ಡ್ಯಾಡಿ, ನಾವ್ ಯಾವ ದೊಡ್ಡ ತಪ್ಪು ಮಾಡಿದೀವಿ ಅಂತ ನಮ್ಮನ್ನ ಈ ತರ ಹೀಯಾಳಿಸ್ತಾ ಇದ್ದೀರಾ? ಯಾವ ದೊಡ್ಡ ತಪ್ಪ? ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ವಿ ಅಂತ ತೋರಿಸೋದಕ್ಕೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಫೋರ್ಜರಿ ಮಾಡಿದ್ದು ತಪ್ಪಲ್ವಾ? ಇಷ್ಟು ವರ್ಷ ನಾವು ಕಾಪಾಡಿಕೊಂಡು ಬಂದ ನಮ್ಮ ಮನೆತನದ ಗೌರವನ ನೀರು ಪಾಲು ಮಾಡಿದ್ರಿ, ತಪ್ಪಲ್ವಾ? ಕಾಲೇಜಿಗೆ ಡೊನೇಷನ್ ಕೊಡ್ತೀನಿ ಅಂತ ಹೇಳಿ 2 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗಿ ಮಜಾ ಉಡಾಯಿಸಿದ್ದು ತಪ್ಪಲ್ವಾ? ತಪ್ಪು ಇವ್ರದಲ್ಲ ಅಣ್ಣ. ನಮ್ ತರ ಒಂದೊಂದು ಪೈಸೆಗೂ ಕಷ್ಟಪಟ್ಟು ಬಡತನ ಹಸು ಅನುಭವಿಸಿದ್ರೆ ಗೊತ್ತಾಗ್ತಾ ಇತ್ತು ಜೀವನ ಅಂದ್ರೆ ಏನು ಅಂತ. ನಮ್ಮ ದೇಶದಲ್ಲಿ ಓದೋಕ್ಕೂ ಸಿಗದೆ ಹೊಟ್ಟೆಪಾಡಿಗೋಸ್ಕರ ಎಷ್ಟೋ ಜನ ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಸೇರ್ತಾರೆ. ಎಷ್ಟೋ ಜನ BA MA ಓದಿದವರು ಆಸೆ ಪಟ್ಟ ಕೆಲಸ ಸಿಗದೆ ಚಿಕ್ಕ ಕೆಲಸಕ್ಕೆ ಸೇರ್ತಾರೆ. ಯಾಕೆ ಗೊತ್ತಾ? ಮನೆಯ ಪರಿಸ್ಥಿತಿ, ಸಂಸಾರದ ಜವಾಬ್ದಾರಿ. ನಿಮ್ಮ ಅಪ್ಪಂದ್ರು ಗಳಿಸಿದ್ದುಂಟು, ಏನು ಮಾಡಿದ್ರೆ ನಡೆಯುತ್ತೆ ಅನ್ನೋ ದುರಹಂಕಾರ ನಿಮಗೆ. ನೀವು ಇದ್ದೀರಿ ಡೆಡ್ ಇನ್ವೆಸ್ಟ್ಮೆಂಟ್. ಇವಾಗ ಏನು ಈ ಮಾರ್ಕ್ಸ್ ಕಾರ್ಡ್ಗಳನ್ನ ಇಟ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ಬೇಕಾ? ಹೇಗಿದ್ರು ಇನ್ ಮುಂದೆ ನಿಮ್ ಬಿಸ್ನೆಸ್ನ ನಾವ್ ತಾನೇ ನೋಡ್ಕೋಬೇಕು. ಏನು 3rd ಕ್ಲಾಸ್ನಲ್ಲಿ ಪಾಸ್ ಮಾಡಿದ ನಿಮ್ಮನ್ನ MD ಸೀಟಲ್ಲಿ ಕೂರಿಸ್ತೀವಿ ಅಂತ ಕನಸು ಕಾಣ್ತಿದ್ದೀರಾ? ರಾತ್ರಿ ಕಂಡು ಬಾವಿಯಲ್ಲಿ ಹಗಲು ಹೊತ್ತೋಗಿ ಬಿದ್ರಂತೆ. 30 ವರ್ಷ ಕಷ್ಟಪಟ್ಟು ನಾವು ನಿಷ್ಠೆಯಿಂದ ಸಂಪಾದಿಸಿದ್ದನ್ನ 30 ನಿಮಿಷದಲ್ಲಿ ಮಣ್ಣು ಪಾಲು ಮಾಡುವಂಥವ್ರು ನೀವು. ನಿಮಗೆ ಆ ವಾಚ್ಮ್ಯಾನ್ ಸೀಟ್ನಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಸಹ ಇಲ್ಲ. ಏನೋ ನಮ್ಮ ಮಕ್ಕಳಾಗಿ ಹುಟ್ಟಿದ ತಪ್ಪಿಗೆ ಮನೇಲಿ ತಿನ್ಕೊಂಡು ಬಿದ್ದಿರಿ. ತಿನ್ಕೊಂಡು ಮನೇಲೆ ಬಿದ್ದಿರೋದಕ್ಕೆ ನಮ್ಗೇನು ಸ್ವಾಭಿಮಾನ ಇಲ್ಲ ಅನ್ಕೊಂಡ್ರ? ಸ್ವಾಭಿಮಾನ? ಆ ಪದದ ಅರ್ಥ ಗೊತ್ತಿದೆಯಾ ನಿಮಗೆ? ಬೆಳೆದು ಇಷ್ಟು ವಯಸ್ಸಾದ್ರೂ ನಿಮ್ಮ ಪ್ರತಿಯೊಂದು ಅಗತ್ಯಕ್ಕೂ ನಮ್ಮನ್ನೇ ಅವಲಂಬಿಸಿರೋ ನೀವು ಸ್ವಾಭಿಮಾನದ ಮಾತಾಡ್ತೀರಾ? ಎದೆ ಸಿಳಿದ್ರೆ 2 ಅಕ್ಷರ ಇಲ್ಲ, 1 ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಯಾಕಿಲ್ಲ? ನಾವು ತಗೊಂಡ್ರೋ ಇದೇ ಮಾರ್ಕ್ಸ್ ಇಟ್ಕೊಂಡು ನಾವು ಸಂಪಾದನೆ ಮಾಡಿ ತೋರಿಸ್ತೀವಿ. ಎಷ್ಟು ಸಂಪಾದನೆ ಮಾಡ್ತೀರಾ? ಎಷ್ಟು ಬೇಕು ನಿಮ್ಗೆ? ಒಂದು 5,000? 5,000 ಅಲ್ಲ, 10,000 ಸಂಪಾದನೆ ಮಾಡ್ತೀವಿ. ಎಷ್ಟು ವರ್ಷದಲ್ಲಿ? ಎಷ್ಟು ವರ್ಷದಲ್ಲ, ಒಂದೇ ತಿಂಗಳಲ್ಲಿ. ನಮ್ಮ ಹೆಸರು ಹೇಳಿದ್ರೆ ಕೆಲಸ ಸಿಗ್ತದೆ ಅನ್ನೋ ಕೊಬ್ಬಿನಿಂದ ತಾನೇ ನೀವು ಇದನ್ನು ಹೇಳ್ತಿರೋದು? ಅಲ್ಲ, ನಮಗೆ ನಮ್ಮ ಮೇಲಿರೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀವಿ. ನಮಗೆ ಮನೇಲಿ ಮರ್ಯಾದೆ ಇಲ್ಲ ಅಂದಮೇಲೆ ನಮಗೆ ನಿಮ್ಮ ಮನೆನೂ ಬೇಡ, ನಿಮ್ಮ ಹೆಸರು ಬೇಡ, ಈ ಊರೇ ಬೇಡ. ಏಯ್, ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನ ಬೇಡ ನಿನಗೆ? ಆರ್ತಿ, ನೆರಳಿನ ತಂಪು ಬಿಸಿಲು ಹೋದ್ರೇನೆ ಗೊತ್ತಾಗೋದು. ಹೋಗ್ರಪ್ಪ, ಎಲ್ಲಿ ಬೇಕಾದ್ರೂ ಹೋಗಿ. ಅದೇನಾದ್ರೂ ಆಗೋಗ್ಲಿ, 10,000 ರೂಪಾಯಿ ಸಂಪಾದನೆ ಮಾಡೇ ಮಾಡ್ತೀವಿ. ಶಾಬಾಷ್. 31ನೇ ದಿವಸ ಒಬ್ಬೊಬ್ಬರು 10,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಸೋಲನ್ನು ಒಪ್ಕೊಂಡು ಹಾಗೆ. ಸೋಲನ್ನೋ ಮಾತೇ ಇಲ್ಲ, ನಾವೇ ಬರ್ತೀವಿ. ಇದೇನ್ ಮಾಡ್ತಾ ಇದ್ರಿ? ಅಮ್ಮ ಪ್ಲೀಸ್, ನಮ್ಮ ತಡಿಬೇಡಿ. ವಿಜಯ್, ಅಜಯ್, ವಿಜಯ್ ನಿಂತ್ಕೊಳ್ಳೋ. ತಡಿಬೇಡಮ್ಮ. ಪ್ಲೀಸ್, ಶಶಿ ನಿಂತ್ಕೊಳ್ಳೋ. ಇಲ್ಲ ಚಿಕ್ಕಮ್ಮ. ಅಜಯ್, ನನ್ನ ಮಾತು ಕೇಳಿ. ಎಲ್ಲಿಗೊಟ್ಟಿದ್ದೀರಾ? ನಿಮ್ಮ ಅಜ್ಜಿ ಬಂದಿದ್ದಾಳೆ. ಮನೆ ಬಿಟ್ಟು ಹೋಗ್ತಾ ಇದೀವಿ. ಯಾಕ್ರು? ನಮ್ಗೇನ್ ಮರ್ಯಾದೆ ಇದೆ ಅಂತ ನಾವಿಲ್ಲಿರ್ಬೇಕು? ನಾವು ಹೋಗ್ತೀವಿ. ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ರು. ಅವ್ರನ್ನೇ ಕೇಳಿ. ವಿಜಯ್, ನನ್ನ ಮಾತು ಕೇಳ್ರೋ. ಅಜಯ್, ಯಾವಾಗ ಬಂದೆಮ್ಮ? ಅದೆಲ್ಲ ಇರ್ಲಿ, ಮಕ್ಳು ಯಾಕೆ ಮನೆ ಬಿಟ್ಟು ಹೋಗ್ತಿದ್ದಾರೆ? ನನಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಅಣ್ಣ, ಮೊಮ್ಮಕ್ಕಳು ಏನ್ ಮಾಡಿದ್ರು ಅಂತ ಇವಳನ್ನ ಕೇಳಿ ಹೇಳ್ತಾಳೆ. ಆರ್ತಿ, ಇಲ್ಲೇನ್ ನಡೀತಿದೆ ಅಂತ ನೀನಾದ್ರೂ ಹೇಳಮ್ಮ. ನೋಡ್ರ, ನಮ್ಮ ಹತ್ರ ಇವಾಗಿರೋದು 10,000 ರೂಪಾಯಿ. ಅದ್ರಲ್ಲಿ ಚೀಪ್ ಅಂಡ್ ಬೆಸ್ಟ್ ಹೋಟ್ಲ್ ಅಂದ್ರೆ ಇದೆ ಕಣ. ಏಯ್ ರಾಸ್ಕಲ್, ಲವ್ ಗೀವು ಅಂತ ತಲೆ ಕೆಡ್ಸ್ಕೊಂಡು ನಾನಿಶಾ ಅಜಾನು ಮುಮ್ತಾಜ್ ಎಲ್ಲಿ ಅಂತ ಹುಡ್ಕೊಂಡು ಹೋದ್ಯೋ ಸರಿಯಾಗಿ ಇಡ್ತಿಂತ್ಯ. ಆದಷ್ಟು ಬೇಗ ಕೆಲಸ ಹುಡುಕಿ 30,000 ರೂಪಾಯಿ ಸಂಪಾದನೆ ಮಾಡ್ಬೇಕು. ಅದನ್ನ ಮನ್ಸಲ್ಲಿ ಇಡ್ಕೊ. ನೀವೇನ್ ಸರ್ ಮಾಡ್ತಾ ಇರಾ? ಕೆಲಸ ಎಲ್ಲಿ ಖಾಲಿ ಇದೆ ಅಂತ ನೋಡ್ತಾ ಇದ್ದೀನಿ.
ವಿಜಯ್ ಇದಾರಾ? ಇಲ್ಲ ಮೇಡಮ್. ಇದನ್ನ ಅವ್ರಿಗೆ ಕೊಟ್ಬಿಡಿ. ಮತ್ತೆ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ. ಯಾರದು? ವಿಜಯ್ ಅವ್ರ ಫ್ರೆಂಡ್ ಅಮ್ಮ. ಹೌದಾ? ಒಂದ್ ನಿಮಿಷ ಬಾಮ್ಮ. ನಾನು ವಿಜಯ್ ಅಜ್ಜಿ. ಕಾಲೇಜ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಅಂತ ಅಪ್ಪ ಮಕ್ಕಳು ಜಗಳ ಮಾಡ್ಕೊಂಡು 3 ಮನೆ ಬಿಟ್ಟು ಬಂದಿದ್ದಾರೆ. ನಾವು ಅವ್ರ ಹಿಂದೆನೆ ಬಂದಿದ್ದೀವಿ. ನೋಡಮ್ಮ, ಅವ್ರ ಜೀವನದಲ್ಲಿ ಯಾವತ್ತೂ ಕಷ್ಟ ನೋಡಿಲ್ಲ. ಏನೋ ಕೆಟ್ಟಗಳಿಗೆ ಈ ರೀತಿ ಆಗೋಯ್ತು. ನಾನಾದ್ರೂ ಬಾಯ್ ಬಿಟ್ಟು ಹೇಳ್ತೀನಿ, ಆದ್ರೆ ನನ್ನ ಸೊಸೆ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿರ್ತಾಳೆ. ಈಗ ಅವ್ರು ಎಲ್ಲಿದ್ದಾರೋ, ಊಟಕ್ಕೆ ಏನ್ ಮಾಡ್ತಿದ್ದಾರೋ ಅಂತ ನೆನ್ಸ್ಕೊಂಡ್ರೆ ನನ್ ಕಳ್ ಕಿತ್ ಬರುತ್ತೆ. ಅವ್ರೇನಾದ್ರೂ ನಿನ್ ಸಿಕ್ಕಿದ್ರೇನಮ್ಮ? ಇಲ್ಲ ಅಜ್ಜಿ, ಬರ್ತೀನಿ. ಓಕೆ, 35% ಇದ್ರೂ ಪರವಾಗಿಲ್ಲ, ಬಟ್ ಹಾರ್ಡ್ ವರ್ಕ್ ಮಾಡಬೇಕು. ಥ್ಯಾಂಕ್ ಯು ಸರ್. ಸರ್, ನಮಗ್ ಸಂಬಳ ಎಷ್ಟು ಕೊಡ್ತೀರಾ? ಈಗ 2,000 ರೂಪಾಯಿ ಕೊಡ್ತೀನಿ. ಇನ್ನು 6 ತಿಂಗಳು ಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಸಾರಿ ಸರ್, ಅಷ್ಟಾಗಲ್ಲ. ಒಂದು 10,000 ರೂಪಾಯಿ ಕೊಡಿ. ಏನ 10,000 ರೂಪಾಯಿನ? ಏನ್ 3 ಸೇರ್ಸ? ಇಲ್ಲ ಸರ್, ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಹೇಳಿದ್ದು ಒಬ್ಬೊಬ್ಬರಿಗೆ 10,000 ರೂಪಾಯಿ. ಸೊ ಒಂದ್ ತಿಂಗಳಿಗೆ 3 ಜನಕ್ಕೂ ಸೇರಿ 30,000 ರೂಪಾಯಿ ಬೇಕೇ ಬೇಕು ಸರ್. ನೀವು ತಗೊಂಡಿರೋ 35%ಗೆ 10,000 ರೂಪಾಯಿನಾ? ಓಕೆ ಓಕೆ, ಅರ್ಥ ಆಯ್ತು. ಬರ್ತೀವಿ. ಒಬ್ಬ ನೋಡಿದ್ರೆ 2,000 ರೂಪಾಯಿ ಕೊಡ್ತೀನಿ ಅಂತ, ಇನ್ನೊಬ್ಬ ನೋಡಿದ್ರೆ 35% ಅಂತ ಆಚೆ ಕಳಿಸ್ತಾನೆ. ಏನೆಲ್ಲರೂ ಡಿಸ್ಟಿಂಕ್ಷನ್ ಪಾಸ್ ಆಗಕ್ಕಾತ? ದೊಡ್ಡ ಕಂಪನಿ ಅಂತ ತೋರ್ಸ್ಕೊಳಕ್ಕೆ ಇವೆಲ್ಲ ಅವ್ರು ಆಡೋ ನಾಟಕ ಕಣ. ಏನ್ ಇಷ್ಟು ದೊಡ್ಡ ಊರಲ್ಲಿ ನಮಗೊಂದು ಕೆಲಸ ಸಿಗಲ್ವಾ? ಸಿಕ್ಕೇ ಸಿಗತ್ ಬಿಡ. ಎಕ್ಸ್ಕ್ಯೂಸ್ ಮೀ. ಎಸ್. ನೀವು ಇಲ್ಲಿಗೆ ಬಂದು 4 ದಿವಸ ಆಯ್ತು. ನೀವು ಕೊಟ್ಟ ಅಡ್ವಾನ್ಸ್ ಹಣ 2 ದಿವಸಕ್ಕೆ ಖಾಲಿ ಆಗಿದೆ. ವಾಟ್? ಅಷ್ಟು ಬೇಗನೆ ಖರ್ಚು ಮಾಡ್ಕೊಂಬಿಟ್ರಾ? ಅಲ್ಲ ಸರ್, ದುಡ್ಡಿನ ಬೆಲೆ ಏನಾರು ಗೊತ್ತಾ ನಿಮ್ಗೆ? ಏನ್ ಸರ್, ಜೋಕ್ ಏನಾದ್ರು ಮಾಡ್ತಾ ಇದ್ದೀರಾ? ನೀವು ಕೊಟ್ಟ ಅಡ್ವಾನ್ಸ್ ಹಣ 2 ದಿವಸಕ್ಕೆ ಖಾಲಿ ಆಯ್ತು ಅಂತ ಹೇಳಿದೆ ಅಷ್ಟೇ. ರೂಮ್ ರೆಂಟು, ಫುಡ್ ಬಿಲ್ಲು ಎಲ್ಲ ಸೇರಿ 18,000 ರೂಪಾಯಿ ಆಗಿದೆ. 13,000 ರುಪೀಸ್ ಇನ್ನು ಬ್ಯಾಲೆನ್ಸ್ ಕೊಡ್ಬೇಕು ನೀವು. 13,000 ಅಲ್ಲ, 50,000 ರೂಪಾಯಿನೇ ಆಗ್ಲಿರಿ. ಇನ್ನು 1 ತಿಂಗಳು ಇಲ್ಲೇ ಇರ್ತೀವಿ. ಕೆಲಸ ಹುಡುಕ್ತಾ ಇದೀವಿ. ಕೆಲಸ ಸಿಕ್ಕಿದ ತಕ್ಷಣ ನಿಮ್ ಬಿಲ್ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ತೀವಿ. ಏ ಬಾಯ್, ಇವ್ರ ಲಗೇಜ್ ತೊಗೊಂಬಂದ್ ರಿಸೆಪ್ಷನ್ ಇಡೋ. ಸರ್, ನಮ್ಮ ಮಾತು ಕೇಳಿ ಸರ್. ನೋಡ್ರಿ, ಹೇಳೋದು ಇಲ್ಲ ಕೇಳೋದು ಇಲ್ಲ. ಸುಮ್ನೆ 13,000 ರೂಪಾಯಿ ಕೊಟ್ಟು ನಿಮ್ ಲಗೇಜ್ ತಗೊಂಡು ಹೋಗ್ತಾರೆ. ಈಗ ನಮ್ಮ ಹತ್ರ ದುಡ್ಡು ಇಲ್ಲ ಸರ್. ದುಡ್ಡಿಲ್ವಾ? ಆಹಾ, ರಿಂಗ್ ಇದೆಯಲ್ರಿ, ಅದನ್ನೇ ಕೊಡಿ. ಇದರಿಂದ 13,000 ರೂಪಾಯಿ ಬಂದ್ಬಿಡುತ್ತಾ? ಈಚೆಯನ್ನು ತಗೊಳ್ರಿ. ಇದು 2 ಸೇರಿದ್ರೆ ಸುಮಾರು 10,000 ರೂಪಾಯಿ ಬರ್ಬೋದು. ಇನ್ನು 3,000 ರೂಪಾಯಿ ಬ್ಯಾಲೆನ್ಸ್ ಕೊಟ್ಟು ಲಗೇಜ್ ತಗೊಂಡು ಹೋಗಿ. ಸರ್, ಬೊಟಿಕ್ ನಲ್ಲಿರೋ ಮೇಡಮ್ ಇವ್ರ ಬಿಲ್ನ ಸೆಟಲ್ ಮಾಡ್ತಾರಂತೆ, ಇವ್ರನ್ನ ಕಳಿಸ್ಬೇಕಂತ. ಹೌದಾ? ಸರಿ, ಆಯ್ತು, ನೀವಿನ್ ಹೋಗಿ. ಹಾಯ್ ಛಾಯಾ. ಹಾಯ್. ಏನ್ ನೀವಿಲ್ಲಿ? ಏನಿಲ್ಲ, ನಮ್ಮ ಫ್ರೆಂಡ್ ಬಂದು ಪಿಕಪ್ ಮಾಡ್ತೀನಿ ಅಂದಿದ್ದ, ಅದಕ್ಕೆ ಕಾಯ್ತಾ ಇದ್ದೀವಿ. ಓ ಹಾಗಾ? ಹಾಗಾದ್ರೆ ಸರಿ, ನಾ ಹೊರಡ್ತೀನಿ. ಹಾಂ, ಬಾಯ್. ಬಾಯ್. ಛಾಯಾ, ಯಾಕೆ ನಿಮ್ ಫ್ರೆಂಡ್ ಬರ್ಲಿಲ್ವಾ? ಇಲ್ಲ, ಇನ್ನೇನ್ ಬರ್ಬೇಕು, ಬಂದ್ಬಿಡ್ತಾನೆ ಪಾಪ. ಎಲ್ಲೋ ಸಿಕ್ಕಾಕೊಂಡು. ನನಗೆಲ್ಲ ಗೊತ್ತು. ಸ್ಟಾರ್ ಹೋಟ್ಲಲ್ಲಿ ನೀವಿದ್ದಿದ್ದು, ಬಿಲ್ ಸೆಟಲ್ ಮಾಡಕ್ಕಾಗದೆ ಮ್ಯಾನೇಜರ್ ನಿಮಗ್ ತೊಂದರೆ ಕೊಟ್ಟಿದ್ದು, ಆ ಹೋಟೆಲ್ ಬೊಟ್ಟಿಕಲ್ಲೇ ನಾನು ಕೆಲಸ ಮಾಡೋದು. ನಿಮ್ ಬಿಲ್ನ ನಾನೇ ಸೆಟಲ್ ಮಾಡಿದ್ದು. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆಗೆ ಬರಬಹುದು. ಬೇಡ ಛಾಯಾ. ಮತ್ತೆ ಎಲ್ಲಿ ಹೋಗ್ತೀರಾ? ಸುಮ್ಮನೆ ಮನೆಗೆ ಬನ್ನಿ.
ಅದು ಹಾಗಲ್ಲ. ನೋಡ್ ಶಶಿ, ನಿಮ್ ಜಾಗದಲ್ಲಿ ನನ್ನ ಜೊತೆ ಓದಿದ್ ಯಾವುದೇ ಫ್ರೆಂಡ್ಸ್ ಇದ್ದಿದ್ರು ನಾನು ಅವ್ರಿಗೆ ಖಂಡಿತ ಸಹಾಯ ಮಾಡ್ತಾ ಇದ್ದೆ. ನಿಮ್ಮ ಮನೆಗೆ ಬರಬಾರ್ದು ಅಂತಲ್ಲ ಛಾಯಾ. ನಮ್ಮ ಜೊತೆ ವಿಜಯ್ ಇದ್ದಾನೆ, ಅವನನ್ನು ಬಿಟ್ಟು ನಾವೆಲ್ಲಿಗೂ ಬರಲ್ಲ. ನಾನು ಕರೆದಿದ್ದು ನಿಮ್ ಮೂವರ್ನು. ಥ್ಯಾಂಕ್ಸ್. ಲೋ ವಿಜಯ್, ಬಾರ ಹೋಗೋಣ. ನಾನು ಬರಲ್ಲ ಕಣ, ನೀವು ಬೇಕಾದ್ರೆ ಹೋಗಿ. ನೋಡೋ, ಅವಳು ಎಲ್ಲ ಮರ್ತು ನಮ್ಮ ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ಕರಿತಾ ಇದ್ದಾಳೆ. ನಮ್ಮ ಹೋಟ್ಲ್ ಬಿಲ್ಲು ಅವಳೆ ಪೇ ಮಾಡಿದಾಳೆ ಕಣೋ. ಇವಾಗೇನು ನಾವು ರೋಡಲ್ಲೇ ಸಾಯ್ಬೇಕಾ? ಸುಮ್ಮನೆ ಬಾರೋ. ಹೌದು ಕಣೋ, ಬಾರೋ ಹೋಗೋಣ. ಯಾಕೋ ಊಟ ಮಾಡ್ದೆ ಹಾಗೆ ಬಂದೆ? ನನಗೆ ಹಸಿವಿಲ್ಲ. ಸುಳ್ಳು ಹೇಳ್ಬೇಡ, ಅವಳ ಮೇಲಿನ ಕೋಪ ನಿಂಗೆ ಇನ್ನೂ ಹೋಗಿಲ್ಲ ಅಲ್ಲ? ನೀ ಸುಮ್ಮನೆ ವಾಣಿಜ್ಯಂಬ ಮಾಡಿ ನೀನ್ ಹೊಟ್ಟೆಗೆ ನೀನೇ ಮೋಸ ಮಾಡ್ಕೋಬೇಡ. ನಾ ಊಟ ತಗೊಂಡ್ಬರ್ತೀನಿ, ಸುಮ್ಮನೆ ಮಾಡು. ತಗೋ ತಗೋಳ. ತಗೋ. ಇಷ್ಟು ಹಸ್ವಿಟ್ಕೊಂಡು ಕೊಬ್ಬು ಮಾಡ್ತೀಯಾ? ಈ ಊಟ ಯಾರು ಗೊತ್ತಾ ಕೊಟ್ಟಿದ್ದು? ಛಾಯಾ.